ಶೇರ್ ವ್ಯವಹಾರಗಳಲ್ಲಿ ತಪ್ಪುಗಳು ಇದು 8ನೇಯದ್ದು. ಇದು 8ನೇ ತಪ್ಪು ಏನು ಅಂತ ಹೇಳಿದರೆ ಇದಕ್ಕೆ ಸಂಕ್ ಕಾಸ್ಟ್ ಫ್ಯಾಲಸಿ ಅಂತ ಹೇಳ್ತಾರೆ. ಅಂದರೆ ಇದು ಬಿಹೇವಿಯರಲ್ ಫೈನಾನ್ಸಲ್ಲಿ ಬರ್ತದೆ. ಮನುಷ್ಯ ಶೇರಿನ ಪ್ರತಿ ಅವನ ಬಿಹೇವಿಯರ್ ಯಾವ ಥರ ಇರ್ತದೆ ಅದನ್ನು ಸೈಂಟಿಸ್ಟ್ಗಳು ಅಧ್ಯಯನ ಮಾಡಿದ್ದಾರೆ. ಅಧ್ಯಯನ ಮಾಡಿ ಕೆಲವು ವಿಚಾರಗಳನ್ನು ಹೇಳಿದ್ದಾರೆ. ಅದರಲ್ಲಿ ಒಂದು ಮುಖ್ಯವಾದ ವಿಚಾರ ಏನು ಅಂತ ಹೇಳಿದರೆ ಸಂಕ್ ಕಾಸ್ಟ್ ಫ್ಯಾಲಸಿ. ಈಗ ಸಂಕ್ ಕಾಸ್ಟ್ ಅಂತ ಹೇಳಿದರೆ ನಾವು ಹೇಗೆ ದುಡ್ಡು ಹಾಕಾಯ್ತಲ್ಲ ಅಂತ ಹೇಳ್ತೇವೆ. ನಾವು ಈಗ ಉದಾಹರಣೆಗೆ ಒಂದು ಕಾರ್ ತೊಗೊಂಡ್ರೆ 3 ಲಕ್ಷ ಕೊಟ್ಟು ಒಂದು ಕಾರ್ ತಗೊಳ್ತೇವೆ. ಆ ಕಾರ್ ಹಾಳಾಗ್ತದೆ, ಆ ಕಾರಿಗೆ ಏನೋ ಒಂದು ರಿಪೇರಿ ಬರ್ತದೆ. ನಾವು ಹೇಗೂ 3 ಲಕ್ಷವನ್ನು ಹಾಕಿ ಆಗಿದೆ, ಈಗ ರಿಪೇರಿ ಮಾಡಲೇಬೇಕು. ರಿಪೇರಿ ಮಾಡಿದರೆ ಇಡೀ ಕಾರು ಯೂಸ್ಲೆಸ್ ಆಗ್ತದೆ, ನಮಗೆ ಕಾರನ್ನು ಚಲಾಯಿಸಲಿಕ್ಕೆ ಆಗೋದಿಲ್ಲ. ಸೊ 3 ಲಕ್ಷವನ್ನು ನಾವು ಯಾವಾಗಲೂ ಸಂಕ್ ಮಾಡಿದ ಕಾರಣ ಅದನ್ನು ಆಲ್ರೆಡಿ ಹೂಡಿಕೆ ಮಾಡಿ ಆದ ಮೇಲೆ ಇದಕ್ಕೆ ಇನ್ನು ಮುಂದೆ ಬರುವ ಖರ್ಚು ಒಂದು 5,000 10,000 ನಾವು ಮಾಡಲೇಬೇಕಾಗ್ತದೆ. ಇದು ಸಂಕ್ ಕಾಸ್ಟಿನಿಂದ ಆಗುವಂಥ ಪರಿಣಾಮ. ಇದು ಕಾರಿನ ಒಂದು ಸಂದರ್ಭದಲ್ಲಿ ಇದು ಸರಿ, ಯಾಕೆಂದರೆ ಕಾರ್ ನಮಗೆ ಡ್ರೈವ್ ಮಾಡಬೇಕು, ಆದ ಕಾರಣ ನಾವು ಆ ರಿಪೇರಿಯನ್ನು ಮಾಡಿ ಕಾರನ್ನು ಡ್ರೈವ್ ಮಾಡ್ತೇವೆ. ಇದೇ ಒಂದು ಕಾನ್ಸೆಪ್ಟು, ಇದೇ ಒಂದು ಬುದ್ಧಿಯನ್ನು ನಾವು ಶೇರ್ ಮಾರ್ಕೆಟ್ನಲ್ಲಿ ಅನ್ವಯಿಸಿದರೆ ಏನಾಗ್ತದೆ ಅಂತ ಹೇಳಿದರೆ ಸಂಕ್ ಕಾಸ್ಟ್ ಫ್ಯಾಲಸಿ, ಅದೊಂದು ತಪ್ಪು, ಒಂದು ಮಿಥ್ಯೆ. ಸಂಕ್ ಕಾಸ್ಟ್ ಎಂಬ ಒಂದು ಮಿಥ್ಯೆಗೆ ನಾವು ಬಲಿಯಾಗ್ತೇವೆ. ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಈ ಒಂದು ಉದಾಹರಣೆಗೆ ಒಂದು 100 ಶೇರ್ ಯಾವುದೋ ಒಂದು ಕಂಪನಿ XYZ ಕಂಪನಿದು ಶೇರ್ ತಗೊಳ್ತೇವೆ. ಅದು ಕೆಳಗೆ ಇಳಿಲಿಕ್ಕೆ ಶುರು ಆಗ್ತದೆ ಆ ಶೇರ್ ಪ್ರೈಸು. ಆಗ ನಾವು ಇದರಲ್ಲಿ ನಾನು ಇದರಲ್ಲಿ 3 ಲಕ್ಷ ಹಾಕಿದ್ದೇನೆ, 5 ಲಕ್ಷ ಹಾಕಿದ್ದೇನೆ, ಈಗ ಇದು ಚೀಪಾಗಿ ಬರ್ತಾ ಉಂಟು ಅಂತ ಇನ್ನಷ್ಟು ಶೇರನ್ನು ಖರೀದಿಸ್ತಾರೆ. ಇದಕ್ಕೆ ಆ್ಯಾವ್ರೇಜಿಂಗ್ ಡೌನ್ ಅಂತ ಹೇಳ್ತಾರೆ, ಬಹಳ ಫೇಮಸ್ ಇದು. ಆ್ಯಕ್ಚುಲಿ ತುಂಬ ಅನಲಿಸ್ಟ್ಗಳು ಕೂಡ ಇದಕ್ಕೆ ರೆಕಮೆಂಡ್ ಮಾಡ್ತಾರೆ, ನೀವು ಆ್ಯಾವ್ರೇಜ್ ಡೌನ್ ಮಾಡಿ ಅಂತ. ಆ್ಯಾವ್ರೇಜ್ ಡೌನ್ ಒಂದು ಪಾಸಿಟಿವ್ ಸೆನ್ಸ್ನಲ್ಲಿ ಮಾಡಿದರೆ ಅದಕ್ಕೆ ಅರ್ಥ ಉಂಟು. ಈಗ ಆ್ಯಾವ್ರೇಜ್ ಡೌನ್ ಮಾಡೋದು ಅಂತ ಹೇಳಿದರೆ ಶೇರ್ನ ಬೆಲೆ ಕಡಿಮೆ ಆಗ್ತದೆ ಇವತ್ತು, ಯಾವುದೋ ಬಾಹ್ಯ ಕಾರಣಕ್ಕಾಗಿ, ಆ ಕಂಪನಿಯ ಕಾರಣಕ್ಕಾಗಿ ಅಲ್ಲ, ಆದರೆ ನಾಳೆ ಖಂಡಿತವಾಗಿ ಅದು ಮೇಲೆ ಹೋಗ್ತದೆ. ಅಂಥ ಸಂದರ್ಭದಲ್ಲಿ ನಾವು ಆ್ಯಾವ್ರೇಜ್ ಡೌನ್ ಮಾಡ್ಬೋದು. ಆದರೆ ಕಂಪನಿಯೇ ಏನೋ ತಪ್ಪು ದಾರಿಯಲ್ಲಿ ಉಂಟು, ಅದರ ವ್ಯವಹಾರ ಸರಿ ಇಲ್ಲ, ನಾಳಿಂದ ಪರ್ಫಾರ್ಮೆನ್ಸ್ ಇನ್ನೂ ಕಡಿಮೆ ಆಗ್ತದೆ, ಆ ಶೇರ್ ಖಂಡಿತವಾಗಿ ಮುಳುಗ್ತದೆ ಅಂತ ಇರುವಾಗ ಕೂಡ ಆ್ಯಾವ್ರೇಜ್ ಡೌನ್ ಮಾಡ್ತಾರೆ. ಸಂಕ್ ಕಾಸ್ಟ್ ಫ್ಯಾಲಸಿ ಅಂತ ಹೇಳೋದು ಇದಕ್ಕೆ. ಕಂಪನಿಯ ಭವಿಷ್ಯ ಸರಿ ಇಲ್ಲದರೂ ಕೂಡ ಕಂಪನಿಯ ಶೇರು ಕಡಿಮೆ ಬರ್ತಾ ಇರುವಾಗ ನಾನು ಹೇಗೂ 3 ಲಕ್ಷ ಹಾಕಿಲ್ಲ ಅಂತ ಇನ್ನೂ 1 ಲಕ್ಷ ಹಾಕೋದು, ಮತ್ತೊಂದು ಲಕ್ಷ ಹಾಕೋದು, ಈ ಥರ ಆ್ಯಾವ್ರೇಜ್ ಮಾಡಿಕೊಂಡು ಆ ಶೇರು ಶಿಂಕ್ ಆದ ಹಾಗೆ ಅದರೊಟ್ಟಿಗೆ ನಾವು ಕೂಡ ಸಿಂಕ್ ಆಗ್ತೇವೆ. ಇದು ಈ ಸಂಕ್ ಕಾಸ್ಟ್ ಫ್ಯಾಲಸಿಯ ಒಂದು ಅತಿಯಾದ ಒಂದು ದೊಡ್ಡ ಪರಿಣಾಮ, ಬಹಳ ಕೆಟ್ಟ ಪರಿಣಾಮ. ತುಂಬ ಜನ ಇದನ್ನು ಮಾಡ್ತಾರೆ. ಆ್ಯಾವ್ರೇಜ್ ಡೌನ್ ಮಾಡುವಾಗ ಅದನ್ನು ಸರಿಯಾಗಿ ನೋಡಿಕೊಳ್ಳಿ, ಪರಿಶೀಲಿಸಿ ಯಾವ ರೀತಿಯಲ್ಲಿ ನಾವು ಆ್ಯಾವ್ರೇಜ್ ಡೌನ್ ಮಾಡ್ತೇವೆ. ಈ ಒಂದು ಟೆಂಪ್ರರಿಯಾಗಿ ಮಾರ್ಕೆಟ್ ಕೆಳಗೆ ಹೋಗಿದ ನಾಳೆ ಖಂಡಿತವಾಗಿ ಮೇಲೆ ಹೋಗ್ತದೆ ಅಂತ ಇರುವಾಗ ಆ್ಯಾವ್ರೇಜ್ ಡೌನ್ ಮಾಡಬಾರ್ದು ಅಂತ ನಾನು ಹೇಳೋದಿಲ್ಲ. ಆದರೆ ಆ ಶೇರು ಕೆಳಗೆ ಹೋಗ್ತದೆ, ಕಂಪನಿಯ ಪರ್ಫಾರ್ಮೆನ್ಸ್ ಸರಿ ಇಲ್ಲ ಎಂಬ ಸಂದರ್ಭದಲ್ಲಿ ಕೂಡ ಆ್ಯಾವ್ರೇಜ್ ಡೌನ್ ಮಾಡಲಿಕ್ಕೆ ಹೋಗಿ ಸಂಕ್ ಕಾಸ್ಟ್ ಫ್ಯಾಲಸಿಗೆ ಬಲಿಯಾಗಿ ಜನರು ದುಡ್ಡು ಕಳ್ಕೊಳ್ತಾರೆ. ಇಂಥ ಸಂದರ್ಭಗಳನ್ನು ಆದಷ್ಟು ಅವಾಯ್ಡ್ ಮಾಡಿ ಎಂಬುದು ನನ್ನ ರಿಕ್ವೆಸ್ಟು.